ಬಿಡದಿ ಟೌನ್ಶಿಪ್ ಫೈಟ್ ಎರಡನೇ ದಿನದ ಪಾದಯಾತ್ರೆ ಆರಂಭ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರೋ ಪಾದಯಾತ್ರೆಗೆ ಇವತ್ತು ದೇವೇಗೌಡರು ಸಾಥ್ ನೀಡಲಿದ್ದಾರೆ. ನಿನ್ನೆ ಬೈರಮಂಗಲದಿಂದ ಶುರುವಾದಂತ ಪಾದಯಾತ್ರೆ, ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಚಾಲನೆ ನೀಡಿದ್ರು. ಬಿಜೆಪಿ ನಾಯಕರು ಕೂಡ ಇದ್ರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ನಿನ್ನೆ ಬೈರಮಂಗಲದಿಂದ ಬಿಡದಿಯನ್ನ ತಲುಪಿದೆ ಪಾದಯಾತ್ರೆ. ಇವತ್ತು ಬಿಡದಿ ಬಿಜಿಎಸ್ ವೃತ್ತದಿಂದ ಆರಂಭ ಆಗಿದೆ. 16 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಮೊದಲ ದಿನದ ಪಾದಯಾತ್ರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ಆರ್ ಅಶೋಕ್ ಭಾಗಿಯಾಗಿ, ಎರಡನೇ ದಿನದ ಇವತ್ತಿನ ಪಾದಯಾತ್ರೆಯಲ್ಲಿ ದೇವೇಗೌಡರು ಭಾಗಿಯಾಗ್ತಾರೆ. ದೇವೇಗೌಡರು ಹೋರಾಟಕ್ಕೆ ಜೊತೆಯಾದರೆ ಮತ್ತಷ್ಟು ತೀವ್ರವಾಗೋ ಸಾಧ್ಯತೆ ಇದೆ. ಬೈರಮಂಗಲ ಕ್ರಾಸ್, ಬಿಲ್ಲಕೆಂಪನಹಳ್ಳಿ ಗೇಟ್, ಈಗಲ್ಟನ್ ಕ್ರಾಸ್, ಲಕ್ಷ್ಮೀ ಸಾಗರ ಆಂಜನೇಯ ಸ್ವಾಮಿ ದೇವಸ್ಥಾನ, ಶೇಷಗಿರಿ ಹಳ್ಳಿ ಟೋಲ್, ನೈಸ್ ರೋಡ್ ಜಂಕ್ಷನ್ ತನಕ ಎರಡನೇ ದಿನದ ಪಾದಯಾತ್ರೆ ನಡೆಯುತ್ತೆ. ನಾಳೆ ಪಾದಯಾತ್ರೆ ಕೊನೆಗೊಳ್ಳುತ್ತೆ. ನೈಸ್ ರೋಡ್ ಜಂಕ್ಷನ್ ತನಕ ಇವತ್ತು ಪಾದಯಾತ್ರೆ ನಡೆಯುತ್ತೆ. ಅಲ್ಲಿಂದ ಫ್ರೀಡಂ ಪಾರ್ಕ್ ವರೆಗೆ ನಾಳೆ ಪಾದಯಾತ್ರೆ ನಡೆಯುತ್ತೆ. ಒಟ್ಟು 3 ದಿನದ ಜೆಡಿಎಸ್ ಪಾದಯಾತ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.